ಸರ್ಕಾರಕ್ಕೆ ಅನ್ಯಾಯ ಮಾಡಕ್ಕೆ ಬಿಡೋಳಲ್ಲ. ಅಷ್ಟೇ ಅಲ್ಲ, ಸಾಯ್ತೀನಿ ಅಂತಂದ್ರು ಸಮಾಜ ಸೇವೆ ಮಾಡೋದನ್ನ ಬಿಡೋದಿಲ್ಲ. ಅವಳನ್ನ ನನ್ನ ಹೆಂಡ್ತಿ ಅಂತ ಹೇಳ್ಬೇಡಿ ಅತ್ತೆ. ನನ್ನ ಹೆಂಡ್ತಿ ಯಾವತ್ತೇ ಇದ್ರು ನಿಮ್ಮ ಮಗಳು ಅನುಪಮ. ಅದು ಗೊತ್ತದ. ಆದ್ರ ಅದೇ ಗುಂಡನ್ನ ಹಾಕಿ ಅವರಿಬ್ಬರನ್ನ ಸುಡಬೇಕಾ? ನೋಡು, ಒಬ್ಬೊಬ್ಬರನ್ನು ಗಮನ ಕೊಟ್ಟು ನೋಡ್ಬೇಕಾ? ಯಾರ ಮುಖದಾಗ ಭಯ ಇರ್ತದೋ ಅವರೇ ತಪ್ಪಿಸ್ಕೊಂಡಿರೋ ಮಂದಿ. ಒಮ್ಮೆ ನೀನ್ ಪತ್ತೆ ಮಾಡ, ಸಿಕ್ಕಿದ್ರೂ ಸಿಗ್ಬೋದಾ? ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ. ಯಾಕೆ? ಆ ಭೀಮಾಂಬಿಕಾ ಬಂದಿದ್ದಾಳೆ ಅಂತನಾ? ಹೌದು, ನನಗೆ ಯಾಕೋ ಅವಳಿಗೆ ಬೇರೆ ಉದ್ದೇಶನ ಇಟ್ಕೊಂಡು ಬಂದಿದ್ದಾಳೆ ಅಂತ ಅನಿಸ್ತಿದೆ. ಹಾಗೇನಿಲ್ಲ ವಿಕ್ರಾಂತ್ ಅವರೇ, ಅತ್ತೆ ಮಾವ ಅವ್ರ ಮನೆ ತನಕ ಹೋಗಿ ಕರೆದು ಬಂದಿದ್ದಾರೆ. ಇಲ್ಲ ಪಲ್ಲವಿಯವರೇ, ನೀವೇ ಯೋಚನೆ ಮಾಡಿ ನೋಡಿ. ನಮ್ಮಿಬ್ಬರನ್ನ ಕಂಡ್ರೂ ಅವಳಿಗಾಗೋದಿಲ್ಲ. ಆದರೂ ನಮ್ಮ ಮದುವೆಗೆ ಇಲ್ಲಿವರೆಗೂ ಬಂದಿದ್ದಾಳೆ ಅಂದರೆ ಅದೇ ಒಳ್ಳೆಯವಳು ಅನ್ಸ್ಕೊಳ್ಳೋ ಚಟ ಒಂದಿದೆಯಲ್ಲ. ನನಗೆ ಯಾಕೋ ಇವಳು ಆಯಾ ಮಗ ಮತ್ತೆ ಆ ಹೆಣ್ಮಕ್ಳನ್ನ ಹುಡ್ಕೊಂಡು ಬಂದಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಚಾನ್ಸೇ ಇಲ್ಲ ವಿಕ್ರಾಂತ್ ಅವರೇ. ಅವಳಿಗೆ ಹೇಗೆ ಗೊತ್ತಾಗುತ್ತೆ ಅವರೆಲ್ಲ ಇಲ್ಲಿದ್ದಾರೆ ಅಂತ? ನಿಮಗೆ ಗೊತ್ತಲ್ವ ಪಲ್ಲವಿಯವರೇ, ಅವಳ ಕಡೆಯವರು ಎಲ್ಲ ಕಡೆ ಇರ್ತಾರೆ. ಅವಳನ್ನ ಅಷ್ಟು ಸುಲಭವಾಗಿ ತಗೊಳಕ್ಕಾಗೋದಿಲ್ಲ. ಅವ್ರ ಕಡೆಯವರು ಎಲ್ಲ ಕಡೆ ಇರ್ತಾರೆ ನಿಜ. ಆದ್ರೆ ಆ ಹೆಣ್ಮಕ್ಳು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಯಾರಿಗ್ಯಾಕೆ? ಭೀಮಾಂಬಿಕಾ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವಳು ಪ್ರತಿ ವರ್ಷ ಸಾಮೂಹಿಕ ವಿವಾಹ ಮಾಡಿ ಎಷ್ಟೋ ಜನ ಹೆಣ್ಮಕ್ಳನ್ನ ಮಾರಾಟ ಮಾಡ್ತಿದ್ದಾಳಲ್ಲ. ಇವ್ರ ಮುಖ ಅವಳಿಗೆ ಹೇಗ್ ನೆನ್ಪಿರುತ್ತೆ? ನೀವು ಹೇಳೋದು ಕರೆಕ್ಟೇ. ನಾನೇನಾದರೂ ತುಂಬ ಯೋಚನೆ ಮಾಡ್ತಾ ಇದ್ದೀನ? ಹೌದು, ನಾನು ಅದಕ್ಕೆ ತಾನೆ ಅವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಬೇರೆ ಕಡೆ ಆದ್ರೆ ಇಡೀ ರಾಯದುರ್ಗನೇ ಅವಳು ಹುಡುಕಿಸ್ತಿದ್ಲು. ಆದ್ರೆ ಎಷ್ಟು ಓಪನ್ ಸ್ಪೇಸಲ್ಲಿ ಬಿಟ್ಟಿರ್ತೀವಿ ಅಂತ ಅವಳಿಗೆ ಅಂದಾಜ್ ಕೂಡ ಇರಲ್ಲ. ಭೀಮಾಂಬಿಕಾನ ನಾವಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ ಪಲ್ಲವಿಯವರೇ. ನಾವು ಅನ್ಕೊಂಡಿರೋಷ್ಟು ದಡ್ಡಿ ಅಲ್ಲ ಅವಳು. ತುಂಬಾನೇ ಚಾಲಾಕಿ. ಯಾವುದೋ ಒಂದು ಸುಳ್ಳಿ ಬಿಟ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ. ಈ ಹೆಣ್ಮಕ್ಳನ್ನ ಹೇಗಾದ್ರೂ ಮಾಡೋರು ಹುಡುಕ್ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ. ನನ್ಗೀಗ್ಲೂ ಅವಳು ಅವ್ರನ್ನ ಬೆನ್ ಹತ್ ಬಂದಿದ್ದಾಳೆ ಅನ್ನೋ ನಂಬಿಕೆ ಇಲ್ಲ. ಆದ್ರೂ ನೀವ್ ಹೇಳೋ ಹಾಗೆ ರಿಸ್ಕ್ ತಗೊಳ್ಳೋದಕ್ಕೂ ಆಗಲ್ಲ. ಯಾಕಂದ್ರೆ ಇದು ಜೀವದ ಪ್ರಶ್ನೆ. ನಾವೇನಾದ್ರೂ ಮಾಡ್ಬೇಕು ವಿಕ್ರಾಂತ್ ಅವ್ರೆ, ಅವ್ರನ್ನೆಲ್ಲ ಕಾಪಾಡ್ಬೇಕು. ಏನ್ ಮಾಡ್ಬೋದು? ವಿಕ್ರಾಂತ್ ಅವ್ರೆ, ನನ್ನ ಹತ್ರ ಒಂದು ಐಡಿಯಾ ಇದೆ. ನೋಡ, ಅವರೆಲ್ಲ ಇಲ್ಲೇ ಇದ್ದಾರೆ ಅನ್ನೋದು ನನ್ನ ಅನುಮಾನ. ಲಗ್ನ ಮುಗಿಯಕ್ ಮುಂಚೆ ಅವ್ರನ್ನೆಲ್ಲ ಇಲ್ಲಿಂದ ಗಾಯಬ್ ಮಾಡಬೇಕು. ಅದು ನಿಮ್ ಕೆಲ್ಸ ಅದ? ಸರಿ ವರ. ಸರಿ ವರ. ಹೇ ಅನ್ನು, ಅಜ್ಜಿ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಗೊತ್ತಾ? ನನಗೆ ಗೊತ್ತೇ ಇರಲಿಲ್ಲ. ಹಾಯ್ ಪಪ್ಪ. ಹಾಯ್ ಮಗಳೇ. ನನ್ನ ಮೊಮ್ಮಗಳ ಸಲುವಾಗಿ ನಾ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ. ಪಪ್ಪ ನೀವು ಯಾಕೆ ಅಮ್ಮನ ಪಕ್ಕ ಕೂತ್ಕೊಂಡಿಲ್ಲ? ಅಲ್ಲಿ ಇನ್ನೂ ಶಾಸ್ತ್ರ ಶುರುವಾಗಿಲ್ವಲ್ಲ ಕಂದ, ಅದಕ್ಕೆ. ನೀವಿಬ್ರು ಇಟ್ಕೊಂಡು ಕೂತ್ಕೊಳ್ಳಿ, ನಾನು ನಿಮ್ಮಿಬ್ರದ್ದು ಫೋಟೋ ತೆಗಿತೀನಿ. ಅನ್ನು, ನೀ ಯಾ ತೆಗಿತಿ? ಆ ಫೋಟೋ ತೆಗಿಯೋನಿದ್ದಾನಲ್ಲ, ಅವ ತೆಗಿತಾನ. ಅವ ತೆಗೆದು ಎಲ್ಲ ಕಳಿಸ್ತಾನ. ಆಗ ಮನೆ ತುಂಬಾ ನೀ ಹಾಕೋ. ಓ ಹೌದಲ್ವಾ? ಸರಿ ಅನ್ನು, ಮಂಟಪಕ್ಕೆ ಹೋಗೋಣವಾ? ಪಪ್ಪ ನೀವು ಬನ್ನಿ. ನಂಗೊಂದು ಅರ್ಜೆಂಟ್ ಕಾಲ್ ಮಾಡೋದಿದೆ, ನೀವು ಹೋಗಿರಿ, ಬರ್ತೀನಿ. ಸರಿ ಪಪ್ಪ, ಬನ್ನಿ ಅಜ್ಜಿ. ಪಲ್ಲವಿ, ಇವತ್ತು ನಿನ್ನ ನೆಮ್ಮದಿ ಸರ್ವನಾಶ ಆಗುತ್ತೆ.
ಇಲ್ಲ ನೀವೇ ಮೊದಲು ಹೋಗಿ. ಇಲ್ಲ ಪರವಾಗಿಲ್ಲ, ನೀವೇ ಹೋಗಿ. ಸರಿ. ಶುರು ಮಾಡುವ. ತಗೋ, ಅವನು ಕುಂಕುಮ ಇಡಲ್ಲಿ.